ಕಂದ ಅಮ್ಮಯ್ಯ ನಿನಗೆ ಜೀವನ ಮಾಡಲು ಪೀಠವನ್ನು ಅಲಂಕರಿಸು. ನಿನ್ನಿಷ್ಟವಂತಾಗಲಿ ಮಾತೆ. ಮಂಗಳದ
ಕಡೆಯ ಅಪಾಯವನ್ನು ಬಂದಿತು. ಹಿಂದಿನ ಸಂದರ್ಭಕ್ಕೆ ಬಾಬು ಬಾಬುರೆ ಚಂಡ ಪ್ರಚಂಡ ಹರಿದಿವಿರ ಮಾತಾಡ ಗಂಡುಗರಿಗೆ ಹಳ್ಳಿವಿರ ಅಂದರನು ಯುದ್ಧ ಮಂಡಲ ನಡೆಗೆ ಹೋಗುವನೆಂದು ತೀಜಗ ಮಂಡಲವು ಬಿರ್ರನ ಬಿಡುವಂತ ಗಂಡುಗಳನ್ನು ಮಾಡಿತು. ಹಾಗೆಯೇ ಚಕ್ರಬಿಂಬದೊಳಗಿರುವ ವಿಕ್ರಮರಿಗೆಲ್ಲ ಅಭಿಮಾನಿಯೆಂಬ ಪರಾಕ್ರಮಿಯು ಮತ್ತ ಮಾರಿಯಂತೆ ಬರುತ್ತಿರುವನೆಂದು ಆದರ ಸುತ್ತಿನ ಗುರಿ ಹೋದ ಆದಿಗಳಿಗೆ ಮೊದಲು ತಿಳಿಸು. ಅಂತ ನಿನಗೆ ಹೋಗುವುದಕ್ಕೆ ಬೇಗನೆ ಹೋಗು ಸಮರಕ್ಕೆ ಬೇಗನೆ ದ್ರೋಣ ಕರ್ಣ ಅರ್ಜೆಂಟ್ ಬರ್ಬೇಕು ಸರ್. ದ್ರೋಣ ಕರ್ಣ ಬರ್ಬೇಕು.
ಕರ್ನಾಟಕ ಬರ್ಬೇಕು ಕರ್ಣ. ಏ ಯಪ್ಪ ಈಚೆ ಮಾಡಿ ಬೇಗ ಪ್ಯಾಂಟಿಗೆ ಜಿಪ್ಪಕ್ಕೆ ಬಸ್. ರಾತ್ರಿ ಶಿವರಾತ್ರಿ, ರಾತ್ರಿ ರಾತ್ರಿ ನವರಾತ್ರಿ, ರಾತ್ರಿ ರಾತ್ರಿ ಕತ್ತಲ ರಾತ್ರಿ, ರಾತ್ರಿ ರಾತ್ರಿ ದಿನ ಮಲಗುವ ರಾತ್ರಿ. ಇಂಥ ರಾತ್ರಿಯಲ್ಲಿ ಎದ್ದು ಬಂದು ಬುದ್ಧಿ ಮಾತನಾಡಿಸುವ ಸುಂದರ ಸಾಧನೆ ಕಲಿತಾರೆ ಭೂಪತಿ. ನಸ್ಬಿಟ್ಟಿಗೆಯಲ್ಲಿ ಹೋಗಿದ್ದಾರೆ ರತ್ನಮರ್ತಿ ಸಾರಥಿ ನಾವು ಪರಿಪಾಲಿಸುವ ಧೃತರಾಷ್ಟ್ರ ವೀರ ಸಂಭೂತ ಗಾಂಧಾರ ಸೇವೆ ತಪ್ಪ ಸಂಜೋಗ ಹರಿಗಳಿಗೆ ಜಯದಿಂದ ಪಡಿಸುವಂತ ನಾವು ಸಾರಥಿ ಈ ಸಮಾನತೆಗೆ ಬಂದ ಕಾಲಾಗ್ತದ ದೇವ ದಿವ್ಯ ಪ್ರಮಾಣ ಸಾರಥಿ ಈ ಶೃಂಗಾರವಾದ ಸಮಾಮತಕ್ಕೆ ಬಂದ ಕಾರಣವೆಂದರೆ ಅದು ಏನು ದೇವ? ಯುಧಿಷ್ಠಿರನ ಸೆರೆ ಹಿಡಿಯುವ ದತ್ತ ಮತ್ತು ಗುರುಗಳಾದ ದ್ರೋಣಾಚಾರ್ಯರು ತತ್ಕಾರಣ ಯುದ್ಧ ಪ್ರಸಂಗ ವರ್ತಮಾನವನ್ನು ತಿಳಿಯಲುಕೋಸ್ಕರ ಗೋಳವಾದ ಖಂಡಿಯ ಸಾರಥಿ ಸಂಗತಿ ತಿಳಿಯಿತು ಭೂಪತಿ. ಮುಂದೇನು ಸಂಗತಿ? ಚತುರಮತೀತನಾದ ಸೂತ, ನೀತಿ ಕೋವಿದನಾದ ಮಾತಿನ ಪ್ರಖ್ಯಾತ, ಚಿತ್ತ ಚಲನೆ ಇಲ್ಲದ ಎಲ್ಲ ಉತ್ತರಕ್ಕೆ ಪ್ರತಿ ಉತ್ತರವನ್ನಾಗಿ ಅದೇನು ದೇವ? ಭೂಪತಿ ಪುಂಡರೀಕ ಮಂಡಲವು ಗಂಡುಗಳಿಗೆ ಮಂಡ ಮಡಿಯ ತಪ್ಪುವ
ಮಧ್ಭುಜ ಬಲ ಮಾತಾಡ ಮಂದರವನ್ನು ಕಣ್ಣು ಮತ್ತೇನು ಮಂಡಲಾಧಿಪರ ದ್ರೋಣಾಚಾರ್ಯ ಬರೆಯಲು ಸರಸಿ ತಿಳಿದುಬಹುದು ಈ ಪೀಠರಾಗ ಶ್ರೀ ಜಾಗೃತಿ ಕರ್ಣ ಅಲ್ಲಿ ಕಿರೀಟ ಕಟ್ಟೋರು ಬಂದರೊಬ್ಬ ಕಿರೀಟ ಕಟ್ಟಿ ಕಳಿಸ್ಬೇಕಪ್ಪ ಉಲ್ಲಾಸದ ಹೂಮಳೆ ಜಿನುಗುತ್ತಿದೆ ನನ್ನಲೆ ಸಂತೋಷದ ಹೊನ್ನುಳೆ ಹರಿಯುತ್ತಿದೆ ಕಣ್ಣಲೆ ಮುಂಜಾನೆಯುನೆ ಸಂಜೆಯುನೆ ನನ್ನೆಲೆಯ ಬರೆದರುನೆ ಹೃದಯದಲ್ಲಿ ಬೆರೆತರುನೆ ಮೊದಲು ಒದಗಿಸುವ ಆಸೆಯುನೆ ನನ್ನವರೇ ಎಂದೆಗುನೆ ಹಚ್ಚುವ ಕಾಡಿಗೆಯಲ್ಲಿ ಅವಿತಿದ್ದ ಚೆಲುವ ನೀನು ಹಚ್ಚು ಹಣೆಯಲ್ಲೇ ಕುಂಕುಮವು ನೀನು ನಾನು ಗಿಡ ಮಲ್ಲಿಗೆಗೆ ಪರಿಮಳವೂ ನೇನಾಗೆ ನನ್ನವರೇ ಎಂದೆಗುನೆ ಉಲ್ಲಾಸದ ಹೂಮಳೆ ಜಿನುಗುತ್ತಿದೆ ನನ್ನಲೆ ಬಂದವ ಕಾಲಿಜನ ದೇವ ದಿವ್ಯ ಪ್ರಭಾವ ಏನಪ್ಪ ಹತ್ತದ ಕಾಲಿಜನ ಇಳಿಬೇಕು ಇಷ್ಟು ಜನ ತುಂಬಿದ್ರೆ ಹೆಂಗೆ ನೀವು ಈ ಕಾಲಿಜನ ಇಳಿಸ್ಬೇಕು ಒಬ್ರು ಇರ್ಬೇಕು ಪಾತ್ರದಾರಂತೆ 120 ಜನ ಇದ್ರೆ ಹೆಂಗೆ ವಿಡಿಯೋ ಮಾತ್ರ ಒಬ್ರು ಪಾತ್ರದಾರ ನೀನು ಕೂಡ ಕೇಳಿ ಕೆಲವು ಜನ ನಾನು ಎಲ್ಲಿ ಕೈ ಹಿಡಿದ ಅವ್ರಿಗೆ ನೀವು ಬರ್ಬೇಕಪ್ಪ ಮ್ಯಾನೇಜರ್ ಮಾತ್ರ ಇಳಿಸ್ಬೇಕು ಎಲ್ಲರಿಗೆಪ್ಪ ಬಂದು ನಿಲ್ಸೋಣ ದೇವ ಹಾ ಭಕ್ತಿಯಿಂದ ಭಂಡಾರವನ್ನು ಹಚ್ಚಿಕೊಂಡು ಬರಲೇ ಹೊರ ಹೊರ 5 ವಾರ ಪ್ರಸಾದಕ್ಕಾಗಿ 5 ವಾರ ದುಡಿದುಕೊಂಡು ಬೇಡಿಕೊಂಡು ಬಂದರೆ ವ್ಯಾಪಾರ ಅಂತ ಮಲ್ಲಿಗೆ ಹಚ್ಚಿದಂತಾಯಿತು ನೋಡಿ ಕಳೆದ ಮಹಾರಾಜನೆಂಬ ಕಾರ್ಯವನ್ನು ಶೀಘ್ರದಲ್ಲಿ ನಡೆಸಿಕೊಡುವ ಧುರಿನ ಹೊರ ಭೂಮಂಡಲದ ಕೋದಂಡವೆಂದೆನಿಸಿ ಪಾಂಡಿತ್ಯವನ್ನು ಕಂಡ ಮಂಡಯಂಬಾಗಿ ಪಂಡಿತನಾಗಿ ಮಾತನಾಡಿಸುವ ನೀವು ಸೋತು ನಡೆದರೆ ಸಸ್ಯ ಚಂದ ಹತ್ತಿ ಕಂಡರೆ ಅತ್ತೆ ಚಂದ ಮುದ್ದಾಗಿರುವ ಮಕ್ಕಳ ಚಂದ ಈ ಮಾನವ ಗ್ರಾಮದಿಂದ ಕೈಯಾದ ಚಂದ ಸೋಲಿಗೆ ತಕ್ಕಂತ ಮಾತಾಡಲು ಈ ಸುಂದರ ಸಾರಥಿ ಚಂದ
ಅನ್ನನ್ನು ಸಾರಥಿ ಕರೆಯುತ್ತಾರೆ ಭೂಪತಿ ಹೇಳಬೇಕು ನಾಮಾಂಕಿತ ಭೂಪತಿ ಶ್ರೀಮದ್ದಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಸಾರಥಿ ಭೂಪತಿ ನಮ್ಮ ನಾಮಾಂಕಿತವೇನೆಂದು ಕೇಳಿದೆಯಾ? ಅದೇನು ದೇವ? ಯುದ್ಧಕ್ಕೆ ಬಾ, ಚಿತ್ತಪಟ್ಟು ಕೇಳು. ಶ್ರೀಮದ್ದೇಶ್ವರ ಮುಖಭುಜ ಪ್ರಭಾಕಾರಕ ನಿರ್ಮತನಿದ್ದವಜು ಧರಾತ್ರಿಗೆ ತದ್ವಿದ್ಯೆ ಎಂಬುದು ಸುಪ್ರಸಿದ್ಧ ಮಾನವಯುಕ್ತಯಂ ಭಾವಿದನೆಂದರಿಗೆ ಹೊರ ಹೊರ ಸಾಮ ದಾನ ಭೇದ ಸ್ವತಂತ್ರರಿಗೆ ಹಾ ಮಾಂಡು ರೂಪ ಸಂಧಾನ ಪಾರ್ಥನಿಗೆ ಧನುರ್ ವಿದ್ಯೆಯ ಕಲಿಸಿ ನುಡಿದ ವಾಕ್ಯವು ನುಡಿದ ವಾಕ್ಯವು ಮೃಗನಾದ ಪದವನ್ನು ಪಿಡಿದ ಶರವಂತ ಮಂತ್ರದ ಕಲಿಗೆ ಹೊರ ಹೊರ ಗುರುಕುಲ ಚಕ್ರವರ್ತಿ ಕೌರವೇಂದ್ರ ಸಸ್ತವೆ ನಿಪುಣನೆಂದನಿಗೆ ಮುನಿಶ್ರೇಷ್ಠ ಇರತದ ವಾದ ಸಂಭೂತ ಅದರಿಂದ ಮಾ ಪರಕ್ರಮಿ ವಿಕ್ರಮಿ ಪ್ರಖ್ಯಾತ ಹೊರ ಹೊರ ನೀತಿ ಕೋವಿನ ಚತುರ್ಭುಜ ನೋಡ್ಸೆ ಸದಾ ಬ್ರಾಹ್ಮಣ ಹಾ ಕನಕಾಯ ಪ್ರವೀಣ ಸಪ್ತಮ ಯುದ್ಧದ ಗುರಿನ ಕೋದಂಡ ಪ್ರವೀಣ ಮೋರಿನ ಕೋಣ ಹಚ್ಚಾದೆಂದು ಧನನೆ ಕೊಡುವಂತ ನಾವು ಸೋಲಿಸಿ ಅತಿ ಜಾಗ್ರತೆ ಹಿಂದೆ ಸರಳ ಭೂಪತಿ ಕರ್ಣ ಕರ್ಣ ಗೋರಚಾರ್ಯ ಮಹಾರಾಜರು ತಾವಾಗಲಿ ಈ ತಂಗಲಿಸುವ ದಿಗ್ವಿಜಯ ಮಂಟಪಕ್ಕೆ ಬಂದ ಕಾರಣಾರ್ಥವೇನ ದೇವ ದಿವ್ಯ ಪ್ರಭಾವ ಒಲಿಜ್ಞೇಯವ ಈ ಸಾರಥಿ ಈ ಸಭಾಪತಿಗೆ ಬಂದಿರುವ ಕಾರಣವೇನೆಂದರೆ ಅದೇನು ದೇವ? ಜಗಜಗಿಸುವ ಕಿರೀಟ ಮಣಿಮಯ ಭುಜ ಕಿರೀಟ ಸ್ವಾಮಿ ಮನಂದನಿಸಿ ಗಜಪುರ ನಗರಾಧೀಪ ಭುವನ ಪ್ರತಾಪ ದುರ್ಯೋಧನ ಗೋಪ ಪ್ರದೀಪ ಹೊರ ಹೊರ ಪೀಠ ಭೂಪತಿ ಪೀಠವನ್ನು ಆಗಿಸಬೇಕಾಗುತ್ತೆ ಕರ್ಣ ಅರ್ಜುನ ಬರಲು ಕರ್ಣ ಸೈಕಲ್ ಸೈಕಲ್ ಏನಪ್ಪ ಈ ಚಪ್ಪಲಿ ಕೂಡ ಕಲ ಚಪ್ಪಲಿ ಸೈಂದವ ಸೈಂದವ ಏನಪ್ಪ ಕಾಲಿಂದ ಹೇಳ್ರಿ ಎಷ್ಟರ ನಿಮ್ದು ಈ ಅಲಿಗಳು ಮ್ಯಾಗೆ ಬರ್ತಾವಿಲ್ಲಿ ಇಲ್ಲಿ ಯಾರು ಏ ದ್ರೋಣ ನಲಿದು ಹಾರಾಡುವ ಬಲಿದು ಒಂದಾಗುವ
ರಾತ್ರಿಗೆ ದೇವ ದಿವ್ಯ ಪ್ರಭಾವ ದೇವ ಶ್ರೀ ಸಿದ್ದೇಶ್ವರ ಆಂಜನೇಯ ಸ್ವಾಮಿ ಆಶೀರ್ವಾದದಿಂದ ಶುಂಕ್ಲಮ್ಮ ದೇವಿ ಮಾರಮ್ಮ ದೇವಿ ಪ್ರಸನ್ನದಿಂದ ಕನಕನ ಭಕ್ತಿಯಂತೆ ರಾಯಣ್ಣನ ಗಡ್ಡೆಯಂತೆ ಮೆರೆಯುವ ಕೋಟ ಪರಾಕ್ರಮದಿಂದ ಕರಜನಗಳ ಗಡ್ಡದ ಹಿಡಿಯಂಬೆಳ ಸಿಟ್ಟಿನಲ್ಲಿ ಪೂರ್ವಾಸ, ಜ್ಞಾನಿಯಲ್ಲಿ ವೇದವಾಸ, ಕನ್ನಡದಲ್ಲಿ ಕನಕದಾಸ, ಕನ್ನಡದಲ್ಲಿ ಪುರಂದರದಾಸ. ಈ ದಾಸ ನನ್ನನ್ನು ಸುಂದರ ಸಾರದಿಂದ ಕರೆಯುತ್ತಾರೆ ದೇವ. ಹೇಳಬೇಕು ತಮ್ಮನಾಗಿದ್ದವ ಮೆಕ್ಕೆ ಮೇರಿದ ವಿಕ್ರಮರಂದ ಮಕ್ಕಳಿಕ್ಕಿರುವ ಈಗೋ ತರ್ಕಜ ಮಾತವ್ಯಂಗ ಪದದೊಳ ಕಾಲ ಕ್ರಮೀಣದಿ ಸಂಚರಿಪ ಗಗ್ಗರ ತಿರುಗುವ ವಾಯು ವೇಗಕ್ಕಿಂತ ಮೆಕ್ಕೆ ಮೇರಿರುವ ಸಪ್ತಪುರಂಗಳ ಬಂದಿದೆ. ಗಗನದೊಳ ಜಗದಗಿಸುವ ಮೆಕ್ಕೆ ಮೇರಿರುವ ತಾತ್ರ ಕಿರಣ ಸಂಪೂರ್ಣ ಈ ಸಭಾಮತಕ್ಕೆ ಬಂದ ತಾತ್ಪರ್ಯಗಳು ದೇವ ದಿವ್ಯ ಪ್ರಭಾವ. ವಿದ್ಯುತ್ ಮಂಡಿತೋ ತಂಡದಿಂದರಿಯುವ ಸಮಾಜಡಿಗ ಮುದ್ಗಂಡ ಇತರ ಮತಗಜ ಗಂಡ ಚಂಡ ಪ್ರಚಂಡ ಮಂಡಲಾಧಿಪರಾದ ದುರ್ಯೋಧನ ಖಂಡಿತವಾಗಿ ಸಂಬರದಂತೆ ತತ್ತರ ಪುಂಡರೀಕದ ಕೋದಂಡ ಬಾಣಿಯಾಗಿ ನಮ್ಮ ರಾಜನ ಮುಂಭಾಗಕ್ಕೆ ಮುರಿದಾಗ್ತದೆ. ನಿನ್ನೆ ಸುತ್ತಾಗಿದೆ ಬನ್ನಿ ದ್ರೋಣ ಅಜೆಂಡ ಬರಬೇಕು.
ಬಂಧುರಗ ಕಾಳಗದಲ್ಲಿ ಯಮನಂದನಂ ಸೆರೆ ಹಿಡಿಯುವ ಸಮಯದೊಳಗಿಂದ ಸಂಜಾತನಾದ ಪ್ರಾರ್ಥನ ಬಂದ ಕಾಲ ನೀನೇ ಮಂದವಂತನ ಯಾತಕ್ಕಾಗಿದೆಯೋ ವಚನ ಗೋಪುರ ನನ್ನ ಭಾವಾರ್ಥ ಮತ್ತನಕ್ಕೆ ಯುವಕರಣ ಪ್ರಾಯನಾದ ಗೋಕರ್ಣ ರಾಜ ನನ್ನ ಸತ್ವಾಕ್ಯವನ್ನು ಶ್ರದ್ಧೆಯಿಂದ ಲಾಲಿಸಿ ಸೂರ್ಯನಂದನ ಅದೇನು ಜನ್ಮಾವಿಯೋ ಗೋಕರ್ಣ ರಾಜ ಎಲ್ಲ ಆನಂದಮಯವಾದ ಸಂಪತ್ತನ್ನು ಒಟ್ಟ ಸಮಭಾಗಿಗಳಾಗಿ ಬಂದು ಕುಳಿತಿರುವ ಪಂಚ ಪಾಂಡವರೆಂಬ ಮತಾಂತರನ್ನು ಕೊಲ್ಲಿಸಬೇಕೆಂದು ಎಷ್ಟು ಪ್ರಯತ್ನಪಟ್ಟ ಕಾಲಕ್ಕೂ ಕಾರ್ಯವೇ ಸಫಲವಾಗುವುದು. ಈ ಒಳಗಾಗಿ ಆ ಕಳ್ಳರ ಮನೆಗೆ ಮನೆಯಲ್ಲಿ ಒಗಿಸಿ ಬೆಂಕಿಯ ಮಚ್ಚಿಸಿದೆ. ಭೀಮನೆಂಬ ತಾಮಸನಿಗೆ ವಿಷದ ಕಚ್ಚಾಯವನ್ನು ತಿನ್ನಿಸಿದೆ. ಕೈ ಕಾಲು ಕಟ್ಟಿಸಿದೆ. ಕಾರ್ಮನೆ ಕಳಿಸಿದೆ. ಐಶ್ವರ್ಯವನ್ನು ಅಪಹರಿಸಿದೆ. ಎಷ್ಟು ಮಾಡಿದಾಗ್ಲೂ ಬೆಟ್ಟದ ಪ್ರಾಣ ನಷ್ಟವಾಗಿ ಹೋಗದೆ ದುರಾದೃಷ್ಟಕರ ಕೀರ್ತಿ ಎಂಬ ಕಥೆಯು ಮತ್ತಷ್ಟು ಹಬ್ಬುತ್ತಲಿರುವುದು. ಅವು ಕರ್ಣ ರಾಜ ಪೂರ್ಣ ತೋರಣತನಾದ ಕನ್ನ ತೋರಣಾದಿಗಳು ನೀವಿದ್ದು ಪಾಂಡವರ ಬಲವನ್ನು ಮುರಿಯದೆ ಸುಮ್ಮನೆ ಕುಳಿತಿರಿ. ಹೌದರಿಂದ ಪರಾಕ್ರಮಯುತನಾದ ಭೀಷ್ಮನು ಅದನಲ್ಲಿ ಹೋದ ಬಳಿಕ ನಿಮ್ಮಂತ ಕ್ಷೀಣಬಲರು ಇದ್ದೇನು ಫಲ. ಆ ಕ್ಷೀಣ ಬಲಯುತನಾದ ಪಾಂಡವನಂದು ಜಯಿಸುವಿರಿ ರಾಣೆಯ ಇದಕ್ಕೇನು ಮಾಡಿದ ಪೋಯ ಯುದ್ಧ ಮಾತನಾಡಿದ್ರು ಭೂಪತಿಯೇ ನನಗೆ ಆ ತಿರುಗ ಪಾಂಡವರು ಸರಿಯೇ ಧರ್ಮದ ರಾಗ ಪರಾಕ್ರಮದ ನಾನೆರಳದಲ್ಲವದಕ್ಕೆ ಅಲ್ಲವೆಲ್ಲದ ಹಣ್ಣು ಗಾಯವಂತಿದ್ದ ದೇವ ಪಾಂಡವರೆಂಬ ಗುಂಡಿಗಳ ಮುಂಬಿಡುಗಳು ಧರ್ಮದಲ್ಲಿದ್ದರೆ ಕೈಲಾಗದವನು ಧರ್ಮದಿದ್ದರೆ ಬಂದು ಇವರೇ ಇಂಥ ಗಂಡುಗಲಿಗಳ ಆಧಾರದ ಮಾಮಂತರದಲ್ಲಿ ಹೆಣ್ಣದಿ ಹುಟ್ಟಿರುವ ಮಟ್ಟದ ತಾಮ್ರವನ್ನು ಜಗತ್ತಟ್ಟಿ ಆಗದಿತ್ತು. ಅದನ್ನು ಕರೆಯುವಾಗ ಗಂಡದತ್ತ ರಂಡೆ ರಂಜ ಮಗು ಮಂಡಲವನ್ನ ಪಾಂಡವರ ಪರಾಕ್ರಮವನ್ನು ಎಲ್ಲಂತ ಗಂಡುಗರೆಯ ಬಂದ ಬಂಡ
ವಿಶ್ವದಲ್ಲಿ ಬಗೆಹರಿಯುವಂತ ನಾವು ಸಾಧನೆ. ಹಾಗೆ ಜಾಗ್ರತೆ. ಈಗ ಶ್ರೀರಾಮಿ ನೋಡಿ ಸೈನ್ಯ ಬರಬೇಕು. ಮೇನೇಜರ್ ಮುದಿಯಪ್ಪ ಮೇನೇಜರ್ ಬಾ ಮೇಲ್ ಬಾ ನಿಮ್ಗೆ ಸನ್ಮಾನ ಮಾಡ್ತಾರಂತ.
ಬಾಪ ಮ್ಯಾನೇಜರ್ ಮುಗಿಯಪ್ಪ ಒಬ್ಬ ತೆರೆದ ನಮ್ಮ ಮಾವ ಬಂದವ ನಾನು ಕೇಳಿದ ದೇವ ಎದ್ದು ಬಂದು ಮಾತು ಹೇಳು ಸಾಧನ ಮಾವ ಚಟ ಚಟ ಸ್ಫುಟ ದಟ್ಟಟನ ಒಡೆ ಧೋರವ ಚಟ ಚಟನ ಸುಡಿಲಿನ ಸಿಂಹ ಗರ್ಜನಂತೆ ಕರ ಸಂಪಟದ ಧನುಷ್ಠ ಗೌರವ ಬರೆಯುತ್ತ ಧನುರ್ಪಟ ಕುರುಪನ ಪಟ್ಟಣದ ಸುಬುಟ ರಕ್ತಮಣಿ ಮಪಟ ಹರಿಪಟನ ತಟ್ಟ ಗಟ್ಟಿತ ಚಟ ಚಟನ ನಟ ನಟಿತ ಒಟೋಪಟನ ಮುಂದೆ ತುಟಿ ಮೆಸಿದ ತಟ್ಟನ ಮಾತನಾಡಿಸುವ ನೀಜಾನೆಲೆ ಬಟ ನೀನಾಳೆ ಬಟ ಮುಂದೆ ನನ್ನೇ ಊರಿಗೆ ಹೋಗಿಲ್ಲ ಓಡಿಸ್ಬೇಕಂತ ಮಾಡಿ ಈಗ ಅಡ್ಯಕ್ಕೆ ಹೋಗಿಲ್ಲ ಪಾಪ ಬರತಕ್ಕ ನಾನು ಇಲ್ಲಿ ಇರ್ಬೇಕು ಆಟದಾಗ ಓಹೋ ದೇವ ಅನಾಹುತ ಜಂಗಮರ ಜೋಳಿಗೆ ಸಿಮೆಂಟಿನ ಮಾಳಿಗೆ ಈಗ ಸೌಕಾರ ಕೊಡುವಾಗ ಬಂದಿರುವ ಮಾಳಿಗೆ ಮಗನೋಡಿ ಕೊಡ್ತಾರ ಸೌಕಾರ ಬಡ್ಡಿಗೆ ಬಡ್ಡಿ ಕಟ್ಟಕ್ಕಾಗಲ್ಲ ಬರ್ತದ ಮುಂಚಿನ ಒಂದು ಗಂಟೆ ದೊಡ್ಡಿಗೆ ಸೂರ್ಯರ ಸಂಸ ಮಾಡುವವರ ಇಸ್ಪಟ್ ಆಡುವವರ ತಮ್ಮ ತಮ್ಮ ಬೇರೆ ಸಂಸ ಮಾಡುವವರ ಅಂತ ತಪ್ಪಗಳನ್ನು ಹುಡುಕಿ ಶಿವನಿಗೆ ಪತ್ರ ಬರೆಯಲು ದಿಟ್ಟ ಸಾಧನೆ ಕರೀತಾರ ಭೂಪತಿ ಅವನಿತ ಯಾಕೆ ನಗಿತಿ ಮದಗಿತ್ತಿ ಚಂಡ ಪ್ರಚಂಡ ಅಂಡಲಿಗೆ ಬರುವ ಮಂಡಲಿಗರ ಮಂಡಲಂ ಎನ್ನ ಕರ ಪುಂಡರಿಗದ ನೆರವ ಗೋದಂಡರಿಂದ ಕಟ್ಟಿಸುವ ಭುಜಗಳ ದಂಡ ಆ ಸರದೆ ವ್ಯಾಕರಣಂತೆ ಒಕ್ಕಟ್ಟಿಸಿ ಮತ್ತೋಪಂ ನಸಿಕರು ಕಾರ್ಬವಂಗ ಯುಕ್ತ ದಗ್ಧಗಳೆನ್ನುವ ಸರಗ್ಲಿಗಳು ತೋರ್ಗಡಿಗೆ ಕೋರಮನೋ ಕುಜ್ಜಿದನೋ ಆದಿಶೇಷನ ತಲೆ ಬೈದಳ ಆ ಸರದೆ ಮಂಟಪಕ್ಕೆ ಬಂದ ಕಾರಾತ್ಮನ ದೇವ ದಿವ್ಯ ಪ್ರಭಾವ ಹೊಳಿರೇರೆ ಸಾರಥಿ ಈ ಸಭಾ ಮಂಟಪಕ್ಕೆ ಬಂದ ಕಾರಣ ಕೇಳಿದ ಹೌದು ದೇವ ಆ ಸರತೆ ರಂಭಪತಿ ತದ್ಗೋಲಂ ದಿಕರೀಪ ಸಕಲ ಸಂಬಂಧನಾದ ಕುಬಿನಪತಿ ಕೌರವನ ಸಭಾ ಮಂಟಪಕ್ಕೆ ಬಂದ ಕಾರಣ ಕೇಳಿದ ಹೌದು ದೇವ ಆ ಸರತೆ ವೇದ್ಯಬಲವೇ ಸಮುದ್ರ ಸನ್ನಿಧಿಯಂತೆ ಕುಶಲ ಕೋವಿದರಾಯ ಧನುರ್ ವಿದ್ಯತೆ ಜನಿಸಿದ ದ್ರೋಣಾಚಾರ್ಯ ಎಂಬ ಬರ ಹೇಳದ ಕಾರಣ ಬರಾವತಿ ಕಂಡೆಯ ಸಾರಥಿ ಈ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ಗುಡಿಸಿ ಪಾಂಡವರ ಸಂಜಾತರಣ ಹೈತರಂ ಪಡೆಯಂ ಪಡಿವೆಗೆ ಕಡಗಿಸುವ ಕಡಿಗಳಿಗೆ ಎನ್ನಂ ಕರೆಸಿದ ಕಾರಣವೇನು ಆಹೋ ಗುರುಗಳೇ ಜಯದ್ರಥನೇ ಸತ್ಯಋತನಾಗಿ ಕೃತ ಮಾತನಂ ಎತ್ತಿಸಿ ಪಾಂಡವರ ಮಸ್ತಕಗಳನ್ನು ಕತ್ತಿಸಲಿಕ್ಕೆ ಹತ್ಯೆ ಹಾಕಿದ ನಾನು ಹಿಂದಿನ ಕಾಲದವರು ಭೀಮನನ್ನು ಮೂಡದೋಸಿದ ಧನುರ್ ವಿದ್ಯತೆ ಮೆನಿಸಿದ ದ್ರೋಣಾಚಾರ್ಯ ಎಂಬ ಬರೆಯದ ಕಾರಣ ಬರೆಯ ಇಚ್ಛೆ ದಂಡನಾದ ದಂಡವನೇ ಆಹೋ ಗುರುಗಳೇ ಭೀಮ ಸಾತಕಿ ನಮ್ಮ ರಾಜ್ಯಗಳ ಖಂಡನದವರೆಗೆ ಅವರನ್ನು ಸಿರಿಗಟ್ಟಿಸಿ ಜಯಗೊಂಡಿರಿ ಭಯವೇನೋ ಮಂಡಲಾಧಿಪನಾದ ಕುರುಮಂಡಲೇಶರ ನಕ್ಷತ್ರ ಸಂಜಾತನ ಹತ್ತಿರ ಪಡೆವಿಂಬನ ಹತ್ತಿರ ನುಡಿದು ಪ್ರತಿಜ್ಞೆಯ ಕೈದನ ಜಗದಾಚನ ಒಳಗೂಡಿ ಪಟ್ಟಯುವುದರಿಗೆ ಬರದಂತೆ ಸಮತಟ್ಟ ಕಡಿಯಲೇ ಅವರಿಗೆ ಅಮೃತಾನ್ನ ಫಲಿಸಿದಂತಾಯ್ತು ನುಡಿದ ಭಾಷೆಗೆ ಎನ್ನುವುದು ತೊಡೆದು ಬಾರವನ್ ನಿಮ್ಮ ಕಡೆಗಳಲ್ಲಿ ಧೈರ್ಯವನ್ನು ಮಾಡಿದೆ ಹಿಂದಿನ ಪಿಡಿಯದ ಬಿಡದ ಧರ್ಮದಿಗಳನ್ನು ಸರಿಯನ್ನು ಮಾಡಿದೆ ಅಹೋ ಇದೇನು ಅದ್ಭುತ ಗುರುಗಳೇ ಜಯದ್ರಥನೇ ಅಹೋ ಗುರುಗಳೇ ಸಕಲ ಪರಿವಾರ ಸೇನಾಧಿಪತಿ ದ್ರೋಣ ಬಲ ಪಾಂಡು ಅವರ ಬಲದ ಪಾಂಡವರ ಬಲಾಧಿಕಾರ ಹುಡುಕೋದಾರಗಳು ಕೈಗಡಿಸಿರುವನು
ನಿಮ್ಮ ಆಜ್ಞೆಯಂತೆ ಶೀಘ್ರವಾಗಿ ಪದ್ಮಯುವ ಮುಂಭಾಗದಲ್ಲಿ ಧನುರ್ಯ ದಾರಿಯ ನಿಲ್ಲುವನೆ ದ್ರೋಣ ಶೀಘ್ರದಿಂದ ಇದು ಏನು ಅಡಿ ಅದ್ಭುತವೋ ಅದೇನು ಗಾಳಿ ರಮಕ್ಕೆ ದಿಗ್ಗಜಗಳು ಕೂಡಿ ಕುಗ್ಗಿ ಬರುವ ಗೋರ್ಗಡಿಸುತ್ತ ಭೀಕರನು ಯಾವನೋ ಕಡೆಗಾಲದ ಕಾಲ ಬೈರವನ ಕಠೋರದಲ್ಲಿಯೋ ಬೇಡಿದ್ದಲಿಯನ್ನು ಹಬ್ಬರಕ್ಕೆ ಎನ್ನ ಸೈನ್ಯ ಸಂಕೋಪದಿಂದ ಚಂದಿತು ಓಂ ಕಲಿಸುವ ಎಂದ ಜನಿಷ್ಠೆಯ ಕಾಲದನಿಗೆ ಎನ್ನ ಹೃದಯ ಜಂತವಾಯಿತು ಘಾತಕನನ್ನು ಸಂಹರಿಸಿದ ಆರಂಭದ ಸಂಕಲ್ಪವೋ ಅವನ ಮುರಿ ಅದನ್ನು ಮುರಿ ಗಣ್ಣಿನ ರಕ್ತ ವಹಿಸಿದ ದಕ್ಷದಂತ ಮಾಡಿದ ಸುರೇಶ್ವರನೋ ಯಾರು ತಿಳಿಯದಂತಾಯಿತು ಯಾರ ಹಾಗಾಣಿಯನ್ನು ಸೌಭಾದಿಗಳನ್ನು ಕೂಡಿಕೊಂಡು ಪಾಪ ಯುವದ ಮುಂಭ